ನನ್ನ ಸೊಸೆ ಮನೆಗೆ ಹೋಗಿದ್ದಾಳೆ. ಅವಳನ್ನು ನೋಡೋದು ತುಂಬ ದಿವಸ ಆಯ್ತಲ್ಲ, ಅದಕ್ಕೆ ಕರ್ಕೊಂಡು ಬರಲಿಕ್ಕೆ ನಾವು ಮಕ್ಕಳೊಟ್ಟಿಗೆ ಹೋಗ್ತಾ ಇದ್ದೇನೆ. ಈಗ ನಾವು ಸೊಸೆ ಮನೆಗೆ ರೀಚ್ ಆಗಿದ್ದೇವೆ. ಈಗ ಚಹಾ ಎಲ್ಲ ಕುಡಿದಾಯಿತು. ಇನ್ನು ಮನೆ ಸುತ್ತ ಎಲ್ಲ ನೋಡಿ ಬರುವ. ಮನೆ ಕೆಲಸ ಆಗ್ತಾ ಉಂಟು. ದನ ನಾಯಿ ಎಲ್ಲ ಉಂಟು, ಅಲ್ಲಿ ಒಮ್ಮೆ ನೋಡಿ ಬರುವ. ಮಕ್ಕಳೆಲ್ಲ ತೋಟಕ್ಕೆ ಹೋಗ್ತಾ ಇದ್ದಾರೆ. ಎಂತ ಮಾಡ್ತಾರೆ ನೋಡುವ. ನೋಡಿ ಮಕ್ಕಳು ಎಂತ ಮಾಡ್ತಾ ಇದ್ದಾರೆ, ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ. ಅವರಿಗೆ ಧೈರ್ಯ ಆಯ್ತಾ? ಈಗ ನಾವು ತೋಟದಿಂದ ಬಂದೇವೆ. ನನ್ನ ಸೊಸೆಯನ್ನು ಕಾಣುವುದಿಲ್ಲ. ಎಂತದ ಪರಿಮಳ ಬರ್ತಾ ಉಂಟು, ನೋಡಿ ಬರುವನ. ನೋಡಿ ನನ್ನ ಸೊಸೆ ಗುಲಾಬ್ ಜಾಮ್ ಮಾಡಿದ್ದಾಳೆ, ಪನ್ನೀರ್ ಮಾಡಿದ್ದಾಳೆ, ಗೋಬಿ ಮಂಚೂರಿ ಮಾಡ್ತಾ ಇದ್ದಾಳೆ. ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ರಾತ್ರಿ ಊಟ ಮಾಡಿ ಮಾತಾಡಿ ಸುಸ್ತಾಗಿ ಮಲಗಿದ್ದೇವೆ. ವಿಡಿಯೋ ಮಾಡಲಿಕ್ಕೆ ಮರ್ತೇ ಹೋಯ್ತು. ಈಗ ನಾನು ತೋಟ ಎಲ್ಲ ನೋಡಿ ಎಂಜಾಯ್ ಮಾಡ್ತಾ ಇದ್ದೇನೆ. ನಾನು ಬರ್ಬಾರ್ದು, ನೀವೇ ಬರುದು. ನೋಡಿ ಬಿಸಿನೀರಿಗೆ ಬೆಂಕಿ ಹಾಕ್ತಾ ಇದ್ದಾರೆ. ದನ ತಿಂಡಿ ತಿಂತಾ ಉಂಟು ನೋಡಿ. ಆಮೇಲೆ ನಮಗೆ ಒಂದು ಫಂಕ್ಷನಿಗೆ ಹೋಗ್ಲಿಕ್ಕೆ ಉಂಟು. ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ನಾನು ಸಹ ರೆಡಿ ಆಗಬೇಕಲ್ಲ. ಹೋಗುವ ಬನ್ನಿ. ಒಮ್ಮೆ ಸೊಸೆಯ ಮೂಲ ಮನೆಗೆ ವಿಸಿಟ್ ಕೊಟ್ಟು ಬರುವ. ನೋಡಿ ಅಡಕೆ ಎಲ್ಲ ಹೇಗೆ ಬಿಸಿಲಲ್ಲಿ ಒಣಗಿಸಿ ಇಟ್ಟಿದ್ದಾರೆ. ನೋಡಿ ಒಂದಲ್ಲ 3 ದನಗಳಿದೆ, ಅದ್ರ ಕರುಗಳು ಇದ್ದಾರೆ. ನೋಡಿ ಕರುಗಳು ಎಷ್ಟು ಕ್ಯೂಟ್ ಆಗಿದ್ದಾರೆ. ನನಗೆ ಸಹ ಆಸೆ ದನನೆಲ್ಲ ಸಾಕಲಿಕ್ಕೆ. ನಾವು ಸಿಟಿಯಲ್ಲಿ ಇದ್ದದಕ್ಕೆ ಫೆಸಿಲಿಟಿ ಇಲ್ಲ, ಅದಕ್ಕೆ ನಮಗೆ ಕಷ್ಟ ಆಗ್ತದೆ. ಈಗ ಸೊಸೆಯ ದೊಡ್ಡ ಅತ್ತೆಯ ಮನೆಗೆ ಪೂಜೆ ನೋಡಲಿಕ್ಕೆ ಹೋಗುವ. ಪೋಸ್ ಕೊಡು, ಪೋಸ್ ಪೋಸ್. ಇದು ಆಂಕರ್ ಹೇಳಿ ಎಂತಾರು. ನಮ್ಮ ಅತ್ತೆ ಮನೆಗೆ ಬಂದಿದ್ದೇವೆ. ನನ್ನ ಹೆಸರು ಅಪೂರ್ವ. ನಾವು ಈಗ ನನ್ನ ದೊಡ್ಡಮ್ಮನ ಮನೆಗೆ ಆಗಮಿಸಿದ್ದೇನೆ.
ಇವತ್ತು 2 ನಮೂನೆಯ ಕಾರ್ಯಕ್ರಮ ಇತ್ತು. ಒಂದು ಗಣ ಹೋಮ, ಇನ್ನೊಂದು ಇವಳು ಯಾರು Hi friends, now we are at Rajeshwari Dolama's home. There is a function. ನನ್ನ ಚಿಕ್ಕಮ್ಮ ಅಲ್ಲ, ಇವರು ನನ್ನ ಚಿಕ್ಕಮ್ಮ, ಸೋದರತ್ತೆ ನಾನು ಅಪೂರ್ವ. ಮತ್ತೆ ನಾನೀಗಷ್ಟೇ ಹಾಡೋದ್ರಲ್ಲಿ ಅತ್ಯುತ್ತಮ ಪ್ರಶಸ್ತಿಯನ್ನು ಪಡೆದಿದ್ದಾಳೆ ಹಾಗೂ ಹಾಡೋದ್ರಲ್ಲಿ ಉತ್ತಮವಾಗಿದ್ದಾಳೆ. ಇವರು ಅಂತರ ಫ್ಯಾಮಿಲಿ ಅವರು. ಇವರು ಸುಮಂಗಳ, ಶ್ರೀಮತಿ ಸುಮಂಗಳ. ಅವರು ಭಜನೆಯಲ್ಲಿ ಭಾರಿ ಹುಷಾರು. ಕ್ಯಾಮರಾ ಅಂದ್ರೆ ಆಗುದಿಲ್ಲ, ಅದಕ್ಕೆ ಹೈಡಿಂಗ್. ಇವರು ಶ್ರೀರಾಮ ಎಂದು ಇವ ಡ್ಯಾನ್ಸ್ ಮಾಡಿ ಹಿಂದೆ ನೋಡುತ್ತಿದ್ದಾನೆ. ಇವನು ಸೌದಿ ಅರೇಬಿಯಾ, ಸೌದಿ ಅರೇಬಿಯಾ ಇವಳು ನಿಶಿತಾ ಅಂತ. ನಾನು ಶ್ರೀ ಸಾಹಿತಾಳ್, ಪ್ರಸಿದ್ಧ ಇವನು ಸ್ವಲ್ಪ ಶೈ ಬೇಬಿ. ಇವರು ಪವಿತ್ರ ಅಂತ. ಇವರು ಮಂಗಳ ಚಿಕ್ಕಮ್ಮ. ನಾನು ಗಂಡ ಇದ್ದೆ. This is our ಅಜ್ಜಿ ಸೀತಮ್ಮ. ಇವನು ಹೇಳು. ಇವರು ನನ್ನ ತಂದೆ ಹರೀಶ್ ಸಾಹಿತಾಳ್. ನಾವು ನನ್ನ ತೆಗಿಬೇಡ, ನೀವು ಈ ಜರ್ನಿಯಲ್ಲಿ ನನಗೆ ಸಪೋರ್ಟು ಮಾಡಿದ್ದಕ್ಕೂ ನನ್ನೊಟ್ಟಿಗೆ ಬಂದದಕ್ಕೂ ಥ್ಯಾಂಕ್ ಯು. ಹೀಗೇ ಲೈಕ್ ಮಾಡಿ ಸಪೋರ್ಟ್ ಮಾಡಿ.